ದೇವರೇ ನಮ್ಮನ್ನ ಕರ್ಸ್ಕೊಂಡ್ರು ಅನ್ನೋ ಒಂದು ಫೀಲ್ ನನಗೆ ಕೊಡ್ತು. ಇವರಿಬ್ರು ಸೇರ್ಕೊಂಡೆ ಮಾಡಿದ್ದು, ನಾನೇನು ಮಾಡಿಲ್ಲ. ಉದ್ದಕ್ಕೂ ಒಳ್ಳೆ ನಾಮ ಥರ ಆಗ್ಬಿಟ್ಟಿದೆ ಇವಾಗ. ದೇವ್ರ ಹೆಸರು ಬಂದು ಕುಕ್ಲಮ್ಮ ಅಂತ. ಅಮ್ಮ ಎಂತಕ್ಕಮ್ಮ ಪೂಜೆ ಮಾಡ್ತಾರೆ? ದೇವಸ್ಥಾನ ಮಾತ್ರ ಪೀಸ್ಫುಲ್ ಆಗಿ ಸಕ್ಕದಾಗಿದೆ ಗೈಸ್. ಸೊ ಈ ರೋಡ್ ಬಂದಾಗ ನಂಗೆ ಯೂಶಲಿ ಅದು ನೆನಪಾಗುತ್ತೆ. ಶ್ರಾವಣ ಟೈಮಲ್ಲಿ ಕಾಲಿಡೋದಕ್ಕೂ ಜಾಗ ಇರೋದಿಲ್ಲ, ಅಷ್ಟು ಜನಗಳಿರ್ತಾರೆ ಇಲ್ಲಿ. ಗ್ರಿಲ್ ಚಿಕನ್ ಮಾಡೋದಕ್ಕೆ ಗ್ರಿಲ್ ಕೂಡ ರೆಡಿ ಆಗಿದೆ. ಕೋಳಿ ಪುಕ್ಕ ತೆಗೆದ್ಬಿಟ್ಟು ಈ ತರ ಕಂಟ್ ಹಾಕ್ತಿದ್ದಾರೆ ನೋಡಿ. ಇದೆ ದೇವಸ್ಥಾನ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ಏನಪ್ಪ ಸಮಾಚಾರ ಅಂದರೆ, ನಮ್ಮ ಊರಿಗೆ, ನಮ್ಮ ಅಪ್ಪ ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ತುಂಬ ದಿವಸನೇ ಆಗಿ, ತುಂಬ ತಿಂಗಳು ವರ್ಷನೇ ಆಗ್ಬಿಟ್ಟಿತ್ತು ಹೋಗಿಲ್ಲ. ಸೊ ಹಂಗಾಗಿ ಹೋಗಿದ್ದು ಬರೋಣ, ಒಂದು ವಿಸಿಟ್ ಕೊಟ್ಬಿಟ್ಟು ಬರೋಣ ಅಂತ ಹಾಗೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ಮತ್ತು ನಮ್ಮಮ್ಮನೂ ಕೂಡ ಸ್ವಲ್ಪ ಅಲ್ಲೇನೋ ಪೂಜೆ ಮಾಡಬೇಕಿತ್ತು ದೇವರಿಗೆ ಅಂತ ಹೇಳ್ತಿದ್ರು. ಸೊ ಅದಕ್ಕೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ನಾನು ಮತ್ತು ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದೀವಿ. ಅಮ್ಮಗೊಂದು ಫಂಕ್ಷನ್ ಇತ್ತು, ಸೊ ಅವರು ಅಲ್ಲಿಗೆ ಫಂಕ್ಷನ್ಗೆ ಹೋಗಿದ್ದಾರೆ. ಅಲ್ಲಿಂದ ಅಲ್ಲಿಗೆ ಬರ್ತೀನಿ ಡೈರೆಕ್ಟಾಗಿ ಅಂತ ಹೇಳಿ ಅವ್ರು ಆಲ್ರೆಡಿ ಹೊರಟಿದ್ದಾರೆ. ನಾವು ಇವಾಗಿನ ಹೊರಡ್ತಾ ಇದ್ವಿ. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 12 ಆಗಿದೆ. ನಿಧಾನಕ್ಕೆ ಮನೇಲಿ ಎದ್ದು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ ಇವಾಗ. ಆನ್ ದಿ ವೇ ಹೇಗಿದ್ರು ಹೋಗ್ತೀವಿ ಊರಿಗೆ, ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ ನಾನು. ಯೂಶ್ವಲಿ ನಾವು ಊರಿಗೆ ಹೋದಾಗ ಆ ದೇವಸ್ಥಾನಗಳಿಗೆ ಹೋಗ್ತೀವಿ. ನನಗಿಷ್ಟ ಆ ದೇವಸ್ಥಾನಕ್ಕೆ ಹೋಗೋದಕ್ಕೆ. ಸೊ ಹಾಗೆ ಆನ್ ದಿ ವೇ ಹೋಗ್ತಾ ದೇವಸ್ಥಾನಕ್ಕೂ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬನ್ನಿ, ಎಲ್ಲೆಲ್ಲಿ ಹೋಗ್ತೀವಿ ಅಂತ ನಿಮಗೆ ನಾವು ತಿಳಿಸ್ತೀವಿ. ಹಾಗೆ ನಮ್ಮೂರು ಹೇಗಿದೆ ಅಂತ ಎಲ್ಲ ಹಾಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಹಾಗೆ ನನ್ನ ಹಸ್ಬೆಂಡ್ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಇವ್ರು ಬಂದು ಡ್ರೈವಿಂಗ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ಶಿವ ಹಾಯ್ ಹೇಳಿ. ಹಾಯ್. ಓಕೆ, ಇವರು ಡ್ರೈವಿಂಗಲ್ಲಿ ಬ್ಯುಸಿ ಇದ್ದಾರೆ. ನಾವಿವಾಗ ಹೊರಡ್ತಾ ಇದ್ದೀವಿ ಗೈಸ್, ಹೊರಟಿದ್ದೀವಿ. ಊರ ಹತ್ರ ರೀಚ್ ಆದಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಮೊದಲು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ವಲ್ಲ, ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾ ಹಾಗೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಏನು ಗೊತ್ತಾ, ಕುಣಿಗಲ್ಗೆ ಹೋಗ್ಬೇಕಾದ್ರೆ ಆನ್ ದಿ ವೇ ನನಗೆ ಪ್ರತಿ ಸರಿನೂ ಕೂಡ ಒಂದು ದೇವಸ್ಥಾನ ಕಾಣಿಸ್ತಿತ್ತು. ಬಟ್ ಅಲ್ಲಿ ವೆಂಕಟೇಶ್ವರದ ಏನು ಸಿಂಬಲ್ ಇದೆ, 3 ನಾಮ ಸಿಂಬಲ್ಲು, ಅದು ಯಾವಾಗಲೂ ನೈಟಲ್ಲಿ ಕಾಣ್ತಿತ್ತು, ಚೆನ್ನಾಗಿ ಕಾಣ್ತಿತ್ತು ಅದು. ನಾನು ಪ್ರತಿ ಸರಿನೂ ಹಿಂಗೆ ಹೋಗುವಾಗ ನಮ್ಮ ಅಪ್ಪಗೆ ಹೇಳ್ತಿದ್ದೆ ಅಲ್ಲ ಒಂದ್ಸರಿ ಹೋಗೋಣ ಅಂತ ಅಂದ್ಬಿಟ್ಟು. ಬಟ್ ಇದುವರೆಗೂ ಹೋಗೋದಕ್ಕೆ ಆಗಿರಲಿಲ್ಲ. ಸೊ ಇವತ್ತು ಅಂದಿವಿ ಹಂಗೆ ಹೋಗ್ಬೇಕಾದ್ರೆ ಮತ್ತೆ ನಂಗೆ ಆ ದೇವಸ್ಥಾನ ಕಾಣಿಸ್ತು. ಸೊ ಇವಾಗ ಹೋಗೋಣ ಅಂತ ಅನ್ಕೊಂತಿದ್ದೀವಿ. ದೇವಸ್ಥಾನ ಓಪನ್ ಇದೆಯೋ ಕ್ಲೋಸ್ ಇದೆಯೋ ಅದು ನಮಗೆ ಗೊತ್ತಿಲ್ಲ. ಸೊ ಅಲ್ಲಿ ಹತ್ರಕ್ಕೆ ಹೋಗಿ ನೋಡಬೇಕು ದೇವಸ್ಥಾನ ಓಪನ್ ಇದೆಯಲ್ವಾ ಅಂತ. ಬನ್ನಿ, ಇಲ್ಲಿಂದ ನಮ್ಗೆ ಯಾವ ರೀತಿ ಕಾಣ್ತಿತ್ತು ಅಂತ ನಾನು ತೋರಿಸ್ತೀನಿ. ಸೊ ನಾವು ಆಲ್ರೆಡಿ ಮುಂದೆ ಬಂದ್ಬಿಟ್ಟಿದ್ದೀವಿ. ಇಲ್ಲಿ ನೀವು ನೋಡ್ತಿರ್ಬೋದು, ಒಂದು ಗೋಪುರ ಕಾಣ್ತಿದೆ. ನೈಟ್ ಹೊತ್ತು ಇಲ್ಲಿ ವೆಂಕಟೇಶ್ವರ ಅದೇನು 3 ನಾಮ ಸಿಂಬಲ್ ಬರುತ್ತೆ ಅದು ಕಾಣಿಸ್ತಿತ್ತು. ಸೊ ಇದೇ ಆ ದೇವಸ್ಥಾನ. ಹಂಗೆ ಇಲ್ಲಿ ಆಂಜನೇಯ ಅಂತ, ಪಂಚಮುಖಿ ಆಂಜನೇಯ ದೇವಸ್ಥಾನ ಅನ್ಸುತ್ತದು. ಸೊ ಅಲ್ಲಿಗೆ ಹೋಗೋಣ ಅನ್ಕೊತ ಇದೀವಿ ಗೈಸ್. ಬನ್ನಿ, ಇವಾಗ ಅಲ್ಲಿ ಹೇಗಿದೆ, ಓಪನ್ ಇದೆಯೋ ಏನೋ ಗೊತ್ತಿಲ್ಲ. ಒಂದ್ಸರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಬನ್ನಿ ಹೋಗುವ ಗೈಸ್. ಇದು ಬಂದು ಗುಡ್ಡದ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತೆ. ಸೊ ನೋಡಿ, ಇಲ್ಲಿ ಇದಿದೆ, ಹೋಗ್ತಾ ಇದ್ದೀವಿ ಈಗ. ಮತ್ತೆ ಮಳೆ ಕೂಡ ಲೈಟಾಗಿ ಸ್ಟಾರ್ಟ್ ಆಗ್ತಿದೆ. ಮಳೆ ಜೋರಾಗಿ ಬರ್ದೇ ಇದ್ರೆ ಸಾಕಪ್ಪ ಗೈಸ್. ಈ ದೇವಸ್ಥಾನಕ್ಕೆ ಬರೋ ಪ್ಲಾನೇ ಇರಲಿಲ್ಲ, ಬಟ್ ಬರೋ ಥರ ಆಯಿತು. ಒಂಥರ ಖುಷಿ ಆಗ್ತಿದೆ. ನಾನು ಹೇಳಿದ್ನಲ್ಲ ಗೋಪುರ ಹತ್ರ ನಾಮ ಕಾಣ್ತಿತ್ತು ಅಂತ, ಇದೇನೆ ಇಷ್ಟು ದಿವಸ ನಾನು ನೋಡ್ತಾ ಇದ್ದಿದ್ದು. ಒಂಥರ ತುಂಬ ಖುಷಿ ಆಗ್ತಾ ಇದೆ. ಅಂದ್ಕೊಂಡಿದ್ದು ದೇವಸ್ಥಾನಕ್ಕೆ, ಅಂದ್ಕೊಂಡಿಲ್ಲ ಅಂದರೂ ಕೂಡ ದೇವಸ್ಥಾನಕ್ಕೆ ಬರೋ ಥರ ಆಯ್ತಲ್ಲ. ಇಷ್ಟು ದಿವಸ ಅಂದ್ಕೊತಿದ್ದೆ ಹೋಗ್ಬೇಕಂತ. ಇವತ್ತು ಬರೋ ಒಂದು ಟೈಮ್ ಬಂತು, ಕೂಡಿ ಬಂತು. ಹಾಗೆ ಇಲ್ಲಿ ಆಂಜನೇಯ ಸ್ವಾಮಿದು ಒಂದು ಇದಿದೆ, ವಿಗ್ರಹ ಇದೆ. ನೈಸ್, ದೇವಸ್ಥಾನ ಚೆನ್ನಾಗಿ ಕಾಣ್ತಾ ಇದೆ ಗೈಸ್. ಹಾಗೆ ಏನೋ ಪೂಜೆ ನಡೀತಿದೆ, ಬನ್ನಿ ನೋಡುವ ಏನಂತ. ಆ್ಯಕ್ಚುಲಿ ಇಲ್ಲಿ ದೇವಸ್ಥಾನಕ್ಕೆ ಬರೋದಕ್ಕೆ ಮೆಟ್ಲುಗಳೆಲ್ಲ ಇದ್ದಾವೆ. ಸೊ ಮೆಟ್ಲು ಬಂದು ಆಮೇಲೆ ಇಲ್ಲಿ ಗೋಪುರ ಇದೆ ನೋಡಿ. ದೇವಸ್ಥಾನ ನೇಮು ಗುಡ್ಡದ ರಂಗನಾಥ ಸ್ವಾಮಿ ದೇವಾಲಯ. ಆಮೇಲೆ ಇಲ್ಲಿ ಒಳಗಡೆ ದೇವಸ್ಥಾನ ಇದೆ. ದೇವಸ್ಥಾನ ಮಾತ್ರ ಸಕ್ಕತ್ತಾಗಿದೆ ಗೈಸ್. ಫುಲ್ ಪೀಸ್ ಅನ್ನಿಸ್ತು, ಜಾಗ ಎಲ್ಲ ಫುಲ್ ಪೀಸಾಗೆ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ನಾವು ಬಂದಾಗ ಅಭಿಷೇಕ ಕೂಡ ಮಾಡಿಸಿದ್ರು ಅನಿಸುತ್ತೆ. ಬಂದಿದ ತಕ್ಷಣ ನಮಗೆ ಆರತಿ, ಮಂಗಳಾರತಿ ಸಿಕ್ತು, ಮತ್ತು ಪ್ರಸಾದ ಕೂಡ ಸಿಕ್ತು ಗೈಸ್. ದೇವಸ್ಥಾನದ್ದು ಸಕ್ಕತ್ತಾಗಿದೆ ಮಾತ್ರ, ಒಳ್ಳೆ ಫೀಲ್ ಕೊಡ್ತು. ಫುಲ್ ಖುಷಿ ಆಗ್ತಿದೆ ನನಗೆ ಮಾತ್ರ, ಫುಲ್ ಖುಷಿ ಆಗ್ತಾ ಇದೆ ಗೈಸ್. ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ.
ದೇವಸ್ಥಾನ ಮಾತ್ರ ಪೀಸ್ಫುಲ್ಲಾಗಿ ಸಕ್ಕದಾಗಿದೆ ಗೈಸ್. ನನಗೆ ಎಕ್ಸ್ಪೆಕ್ಟೆಡೇ ಇರಲಿಲ್ಲ ಲೈಕ್ ನಾವು ಇಲ್ಲಿಗೆ ಬರ್ತೀವಿ ಅಂತ. ಕಂಪ್ಲೀಟ್ಲಿ ಅನ್ಎಕ್ಸ್ಪೆಕ್ಟೆಡ್. ದೇವರೇ ನಮ್ಮನ್ನು ಕರ್ಸ್ಕೊಂಡ್ರು ಅನ್ನೋ ಒಂದು ಫೀಲ್ ನನಗೆ ಕೊಡ್ತು. ಹೋಗ್ತಾ ಇದ್ದಂಗೆ ಅಲ್ಲೇನೋ ಪೂಜೆ ಮಾಡ್ತಿದ್ರು. ಸೊ ಮಂಗಳಾರತಿ ಸಿಕ್ತು. ಹೋಗ್ತಾ ಇದ್ದಂಗೆ ಡೈರೆಕ್ಟ್ ನಮ್ಗೆ ಸಿಕ್ಕಿದೆ ಮಂಗಳಾರತಿ. ದೇವ್ರನ್ನೂ ಕೂಡ ನಾವು ನೋಡಿರಲಿಲ್ಲ. ಮಂಗಳಾರತಿ ಸಿಕ್ತು, ಪ್ರಸಾದ ಸಿಕ್ತು. ಫಸ್ಟ್ ಅದನ್ನು ಇಸ್ಕೊಂಡು ಆಮೇಲೆ ದೇವಸ್ಥಾನ ಒಳಗಡೆ ಹೋದ್ವಿ. ಅಲ್ಲೂ ಕೂಡ ಅಭಿಷೇಕ ಮಾಡಿಸಿದ್ರು ಅನಿಸುತ್ತೆ ಇವತ್ತು. ಪ್ರಸಾದ ಸಿಕ್ತು. ಚೆನ್ನಾಗಿ ಅಲಂಕಾರ ಮಾಡಿದ್ರು ದೇವ್ರಿಗೆ. ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ಸ್ವಲ್ಪ ಹೊತ್ತಲ್ಲೇ ಸುತ್ತಮುತ್ತ ನೋಡ್ತಾ ಇದ್ವಿ. ಅಲ್ಲಿನ ವಾತಾವರಣ, ದೇವಸ್ಥಾನದ ವಾತಾವರಣ ಕೂಡ ತುಂಬ ಚೆನ್ನಾಗಿದೆ. ಒಂಥರ ಮಧ್ಯದ ಕಾಡಲ್ಲಿ ಬಂದು ದೇವಸ್ಥಾನ ಮಾಡಿರ್ತಾರೆ ಇದೆ, ಒಂಥರ ಚೆನ್ನಾಗಿದೆ. ಸೊ ನೀವು ಯಾರಾದರೂ ಕುಣಿಗಲ್ ಕಡೆ ಹೋಗೋರು, ನೆಲಮಂಗಲದಿಂದ ಕುಣಿಗಲ್ ಕಡೆ ಹೋಗೋರು, ದೇವಸ್ಥಾನ ನಿಮಗೆ ಕಾಣಿಸಿದ್ರೆ ಅದು ನೀವು ಕೂಡ ಬಂದು ವಿಸಿಟ್ ಮಾಡಿ. ದೇವಸ್ಥಾನ ತುಂಬ ಚೆನ್ನಾಗಿದೆ. ಅದು ಯಾವ ಊರು ಅಂತ ನಾನು ಜಸ್ಟ್ ಹಾಗೆ ಮೆನ್ಷನ್ ಮಾಡಿರ್ತೀನಿ, ಆದರೆ ಡಿಸ್ಕ್ರಿಪ್ಷನ್ಲಾರು ಮೆನ್ಷನ್ ಮಾಡಿರ್ತೀರಿ. ಸೊ ನೀವು ಕೂಡ ಬಂದು ವಿಸಿಟ್ ಮಾಡಿ. ದೇವಸ್ಥಾನ ಮಾತ್ರ ಸಕ್ಕದಾಗಿದೆ ಗೈಸ್. ಇವಾಗ ಇಲ್ಲಿಂದ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಕುಣಿಗಲಲ್ಲಿ ಒಂದೆರಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನೋಡ್ತೀವಿ, ನಮಗೇನಾದರೂ ಟೈಮ್ ಅಡ್ಜಸ್ಟ್ ಆಯಿತು ಅಂದರೆ, ನಾನು ಹೇಳ್ದಂಗೆ ನಾವು ಯೂಶ್ವಲಿ ಹೋಗ್ತೀವಿ ಅಂತ ಹೇಳಿದ್ವಲ್ಲ, ಸೊ ಅಲ್ಲಿಗೆ ಟೈಮ್ ಅಡ್ಜಸ್ಟ್ ಆಯಿತು ಅಂದರೆ ಅಲ್ಲಿಗೂ ಕೂಡ ಹೋಗ್ತೀವಿ. ಬನ್ನಿ ಹೋಗುವ. ಗೈಸ್, ಟ್ರಾವೆಲ್ ಮಾಡುವಾಗ ಏನಾದರೂ ತಿನ್ಕೊಂಡು ಹೋಗ್ತಿದ್ರೆ ಅದ್ರ ಮಜಾನೇ ಬೇರೆ. ಅದರಲ್ಲೂ ಇಷ್ಟ ಆಗಿರೋದನ್ನ ತಿನ್ಕೊಂಡು ಹೋಗೋದಿದೆಯಲ್ಲ, ದಟ್ ವಿಲ್ ಬಿ ಆಸಮ್. ಸೊ ಇವಾಗ ಜೋಳ ತಗೊಂಡ್ವಿ, ಹೋಗ್ಬೇಕಾದ್ರೆ ಹಂಗೆ ತಿನ್ಕೊಂಡು ಹೋಗೋಣ ಅಂತ. ಆ್ಯಂಡ್ ಆಲ್ಸೋ ಮಳೆ ಬರೋ ಥರ ಇದೆ, ಇನ್ನೂ ಚೆನ್ನಾಗಿರುತ್ತೆ ಈ ವೆದರ್ಗೆ. ಸೊ ಹಾಗಾಗಿ ನಾಟಿ ಜೋಳ ತಗೊಂಡೆ, ತಿನ್ಕೊಂಡು ಹೋಗ್ತಾ ಇರ್ತೀವಿ. ಈಗ ಫೈನಲಿ ಕುಣಿಗಲ್ಗೆ ರೀಚ್ ಆದ್ವಿ. ಈಗ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಕುಣಿಗಲಿಂದ ದೇವಸ್ಥಾನ ಬಂದು 7 ಕಿಲೋಮೀಟರ್ಸ್ ಇದೆ. ಸೊ ಈ ದೇವಸ್ಥಾನ ಬಂದು ನಮ್ಮಮ್ಮ ಮನೆ ದೇವರು ಕೂಡ. ಯೂಶ್ವಲಿ ನಮ್ಮ ಅಜ್ಜಿ ಮನೆಯವರು ಶ್ರಾವಣ ಟೈಮಲ್ಲಿ ಇಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ ಶ್ರಾವಣ ಮಾಡೋದು ಮನೇಲಿ. ಸೊ ನಾವಿಲ್ಲಿ ಯೂಶ್ವಲಿ ಬರ್ತಾ ಇರ್ತೀವಿ. ಈ ಕಡೆ ಊರಿಗೆ ಏನಾದರೂ ಬಂದಾಗ ಬರ್ತಿರ್ತೀವಿ. ಬಟ್ ಈ ನಡುವೆ ಬರೋದಕ್ಕಾಗಿರಲ್ಲ, ಬಿಕಾಸ್ ನಾನು ಮದುವೆ ಆಗೋದ್ಮೇಲಿಂದ ಈ ಕಡೆ ಅಷ್ಟೊಂದು ಬಂದಿಲ್ಲ. ಸೊ ಹಾಗಾಗಿ ನಾವು ಇವತ್ತು ಹೋಗಿ ವಿಸಿಟ್ ಮಾಡ್ಕೊಂಬರೋಣ ಅಂತಲೇ ಬಂದಿರೋದು. ನೆಕ್ಸ್ಟ್ ವೀಕಿಂದ ಇನ್ನು ಶ್ರಾವಣ, ಈ ದೇವಸ್ಥಾನ ಇನ್ನೂ ಫುಲ್ಲು ರಶ್ ಆಗಿಬಿಡುತ್ತೆ. ಮೋಸ್ಟ್ಲಿ ಶ್ರಾವಣ ಟೈಮಲ್ಲಿ ಕಾಲಿಡೋದಕ್ಕೂ ಜಾಗ ಇರೋದಿಲ್ಲ, ಅಷ್ಟು ಜನಗಳಿರ್ತಾರೆ ಇಲ್ಲಿ. ಇವತ್ತು ಮೋಸ್ಟ್ಲಿ ಕಮ್ಮಿ ಜನ ಇರ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ನೋಡೋಣ ಹೇಗಿದೆ ಅಂತ ನನಗೂ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ, ಇನ್ನೊಂದು ಹಾರ್ಡ್ಲಿ 1 to 2 ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ. ಬನ್ನಿ ದೇವಸ್ಥಾನ ಹೇಗಿದೆ ಅಂತೆಲ್ಲ ತೋರಿಸ್ತೀನಿ. ಇಲ್ಲಿ ಬಂದು 2 ದೇವಸ್ಥಾನ ಇದೆ. ಕೆಳಗಡೆ ಬಂದು ಆಂಜನೇಯ ದೇವಸ್ಥಾನ ಇದೆ, ಅದಾದಮೇಲೆ ಮೇಲ್ಗಡೆ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ. ದೇವಸ್ಥಾನ ಬಂದು ಫುಲ್ ಪೀಸ್ಫುಲ್ ಆಗಿ ಚೆನ್ನಾಗಿದೆ, ಬಿಕಾಸ್ ಬೆಟ್ಟದ ಮೇಲಿರೋದು. ಸೊ ಹಾಗಾಗಿ ಅದ್ರ ಹೆಸರು ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಇರೋದು. ಬನ್ನಿ ದೇವಸ್ಥಾನ ಹೇಗಿದೆ ಅಂತ ನಾನು ತೋರಿಸ್ತೀನಿ. ಗೈಸ್, ಕೆಳಗಡೆ ಇರೋ ದೇವಸ್ಥಾನ ಆಂಜನೇಯ ಸ್ವಾಮಿದು ದರ್ಶನ ಆಯಿತು. ಇವಾಗ ಬೆಟ್ಟದ ಮೇಲಿರೋ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಅಲ್ಲಿ ಜನ ಹೇಗಿದ್ದಾರೆ ಅಂತ. ಇಲ್ಲಿ ಜನ ಕಮ್ಮಿನೇ ಇದ್ದರು, ಅಷ್ಟೊಂದು ಇರಲಿಲ್ಲ. ಬೇಗನೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಈಗ ಮೇಲ್ಗಡೆ ಹೋಗಿ ದರ್ಶನ ಮಾಡ್ಕೊಳ್ಳುವ ಸಮಯ. ಗೈಸ್, ದೇವಸ್ಥಾನ ಬೆಟ್ಟ ಹತ್ತುತ್ತಾ ಇದ್ದೀವಿ. ಬಟ್ ಕಾರ್ಗಳು ಸ್ವಲ್ಪ ಜಾಸ್ತಿನೇ ಕಾಣಿಸ್ತಾ ಇದೆ ಇಲ್ಲಿಂದ, ಬಿಕಾಸ್ ಎಲ್ಲ ಕೆಳಗಡೆಗೆ ಬರ್ತಿದ್ದಾರೆ. ನನಗಿಲ್ಲಿ ಬಂದಾಗ ಏನು ನೆನಪಾಗುತ್ತೆ ಅಂದರೆ, ನಾವು ಚಿಕ್ಕವರಿದ್ದಾಗ ಮೋಸ್ಟ್ಲಿ ನಾನು 7th or 8th ಇರ್ಬೋದು ಅನ್ಸುತ್ತೆ. ಅವಾಗ ನಮ್ಮ ಅಪ್ಪಂದು ಆಟೋ ಇಲ್ಲಿ ನಿಂತು ಬಿಟ್ಟಿತ್ತು. ಈ ಅಪ್ಪ ಹತ್ತುವಾಗ ನಿಂತು ಬಿಟ್ಟಿತ್ತು. ಅವಾಗ ನನ್ಗೇನು ಅನಿಸ್ತಿತ್ತು ಅವಾಗ ಅಂತಂದರೆ, ಅಯ್ಯೋ ಆಟೋ ಏನಾದ್ರು ಹಿಂದಕ್ಕೆ ಹೋಗ್ಬಿಟ್ರೆ, ಈ ಥರ ಎಲ್ಲ ಒಂದು ಮೆಂಟಾಲಿಟಿ ಇತ್ತು ಅವಾಗ. ಏನಾರು ಆಟೋ ಹಿಂದೆ ಹೋಗ್ಬಿಟ್ರೆ ನಾವು ಬಿದ್ದೋಗ್ತೀವಲ್ವ, ಈ ಥರ ಎಲ್ಲ ಅನಿಸ್ತಿತ್ತು. ಸೊ ಈ ರೋಡ್ ಬಂದಾಗ ನಂಗೆ ಯೂಶ್ವಲಿ ಅದು ನೆನಪಾಗುತ್ತೆ, ಬಿಕಾಸ್ ಅವಾಗ ಅಷ್ಟು ತಿಳುವಳಿಕೆ ಇರ್ತಿರ್ಲಿಲ್ಲ. ಸೊ ಹಾಗೆಲ್ಲ ಅನ್ಸೋದು. ಮತ್ತು ಇಲ್ಲೂ ಕೂಡ ಈ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇದೆ ಅಂತ ಅನ್ಸುತ್ತೆ. ನಾನು ತುಂಬ ದಿವಸ ಆದಮೇಲೆ ಬರ್ತಾ ಇದ್ದೀನಿ. ಸೊ ಜನನೂ ಮೋಸ್ಟ್ಲಿ ಕಮ್ಮಿನೇ ಇದ್ದಾರೆ, ಅಷ್ಟು ಕಾರ್ಗಳಿಲ್ಲ. ಬೇಗ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಡ್ತೀವಿ. ನೋಡಿ, ಇದೆ ದೇವಸ್ಥಾನ. ದರ್ಶನ ಚೆನ್ನಾಗಾಯಿತು ಗೈಸ್, ಜನ ಇರಲಿಲ್ಲ, ಆರಾಮಾಗಿ ದರ್ಶನ ಆಯಿತು. ಆ್ಯಂಡ್ ಆಲ್ಸೋ ನೋಡಿ, ಇಲ್ಲಿ ಸುತ್ತಮುತ್ತ ಈ ಥರ ಪೀಸ್ಫುಲ್ಲಾಗಿದೆ. ನೇಚರ್ ಮಧ್ಯೆ ದೇವಸ್ಥಾನ ಇದೆ. ಇದು ತುಂಬಾ ಚೆನ್ನಾಗಿದೆ. ಹಾಗೆ ಕೆಲವರು ಅರಸೇವೆ ಕೂಡ ಮಾಡಿದ್ದಾರೆ ಅನಿಸುತ್ತೆ. ನೋಡ್ಬೋದು ನೀವು, ಇಲ್ಲಿ ಪೆಂಡಲೆಲ್ಲ ಹಾಕಿದ್ದಾರೆ. ಇಲ್ಲೆಲ್ಲ ಅರಸೇವೆ ಮಾಡಿಸಿ ನಾನ್ ವೆಜ್ ಎಲ್ಲ ಮಾಡ್ಕೊಂಡು ತಿಂತಿದ್ದಾರೆ. ಈ ದೇವ್ರಿಗೆ ಆ್ಯಕ್ಚುಲಿ ನಾನ್ ವೆಜ್ ಮಾಡ್ತಾರೆ, ತಳಗಿ ಅಂತ ಕೊಡ್ತಾರೆ, ಕೊಟ್ಬಿಟ್ಟು ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ. ಗೈಸ್, ಫೈನಲಿ ದೇವರ ದರ್ಶನ ಆಯಿತು. ರಂಗನಾಥ ಸ್ವಾಮಿ ದೇವಸ್ಥಾನದ್ದು ಜನ ಕಮ್ಮಿ ಇರೋದ್ರಿಂದ ತುಂಬ ಚೆನ್ನಾಗಾಯಿತು ದರ್ಶನ. ಬೆಣ್ಣೆ ಅಲಂಕಾರ ಮಾಡಿದ್ರು, ಬೇಗನೆ ದರ್ಶನ ಆಯಿತು. ಹಾಗೆ ಇಲ್ಲಿ ಸುತ್ತಮುತ್ತ ಅರಸೇವೆ ಮಾಡ್ತಿದ್ದಾರೆ ಗೈಸ್.
ಹೋಗಿ ತಿನ್ಬೇಕು, ದೇವ್ರ ಪ್ರಸಾದ ತಗೋಬೇಕು ಅನ್ನೋ ಆಸೆ ಒಂದ್ ಕಡೆ. ಇನ್ನೊಂದ್ ಕಡೆ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಅಲ್ಲಿ ಚಿಕನ್ ತಿಂದು ಹೋಗಂಗಿಲ್ಲ. ಸೊ ಹಾಗಾಗಿ ಬೇಡ ಅಂತ ಇನ್ನೊಂದ್ ಕಡೆ. ಸೊ ಬೇಡ ಅಂತ ಡಿಸೈಡ್ ಮಾಡ್ಕೊಂಡು ಈಗ ಹೊರಟಿದೀವಿ. ಸೊ ನೆಕ್ಸ್ಟ್ ನಾವು ಹೋಗ್ತಿರೋ ದೇವಸ್ಥಾನ ಬಂದು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನ. ಅದು ಕೂಡ ನಮ್ಮ ಊರಿಗೆ ಹೊಂದಿವೆ. ಯೂಶಲಿ ನಾವು ಅಲ್ಲಿಗೆ ಹೋಗ್ತಾ ಇದ್ವಿ. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ. ಸೊ ಆ ದೇವಸ್ಥಾನ ಬಂದು ಕುಣಿಗಲಿಂದ 14 ಕಿಲೋಮೀಟರ್ಸ್ ಇದೆ. ಕುಣಿಗಲ್ ಮತ್ತೆ ಹೆಬ್ಬೂರ್ ಮಧ್ಯೆ ಇದೆ ಆ ದೇವಸ್ಥಾನ. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ ಗೈಸ್. ಆಮೇಲೆ ಏನೇನಿದೆ ಈಗ ನೋಡ್ತಿರ್ಬೋದು, ನನ್ನ ಹಣೆಯಲ್ಲಿ ಆಲ್ರೆಡಿ 3 ಕುಂಕುಮಗಳು ಬಂದ್ಬಿಟ್ಟಿದೆ. ಒಂದು ಮನೇಲಿ ಇಟ್ಕೊ ಬಂದಿದೆ, ಒಂದು ಅಲ್ಲಿ ಗುಡ್ಡದ ರಂಗನಾಥ ಸ್ವಾಮಿ ದೇವಸ್ಥಾನದೊಂದು, ಆಮೇಲೆ ಇವಾಗ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನದೊಂದು. ಈಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಅಲ್ಲೊಂದು ದೇವಸ್ಥಾನದ ಕುಂಕುಮ ಇಟ್ಕೋಬೇಕಾಗುತ್ತೆ. ಉದ್ದಕ್ಕೂ ಒಳ್ಳೆ ನಾಮ ತರ ಆಗ್ಬಿಟ್ಟಿದೆ ಇವಾಗ. ಸೊ ಬನ್ನಿ ಈಗ ಅಲ್ಲಿಗೆ ಹೋಗೋಣ. ಅಲ್ಲಿ ಹೇಗಿದೆ ದೇವಸ್ಥಾನ ಅಂತ ತೋರಿಸ್ತೀನಿ ಬನ್ನಿ. ಯಾರಿಗೆಲ್ಲ 99 ಮೂವಿ ಫೇವ್ರೇಟ್ ಏನೋ ನನಗೆ ಗೊತ್ತಿಲ್ಲ, ಬಟ್ ನನ್ನ ಹಸ್ಬೆಂಡಿಗೆ ಮಾತ್ರ ಸಿಕ್ಕಾಪಟ್ಟೆ ಫೇವ್ರೇಟ್ ಈ ಮೂವಿ. ಯೂಶಲಿ ನೋಡ್ತಾನೆ ಇರ್ತಾರೆ ಇವರು. ಎಷ್ಟು ಸರಿ ನೋಡಿದೀರಾ ಶಿವ? ನೆನ್ಪಿಲ್ಲ, ತುಂಬಾ ಸರಿ ನೋಡಿದ್ಯಾ? ತುಂಬಾ ಸರಿ ನೋಡಿದ್ದಾರೆ ಗೈಸ್. ನಾನು ಅವ್ರ ಜೊತೆಗೆ ನೋಡ್ತಿರೋದ್ರೆ ಮೇ ಬಿ ಸೆಕೆಂಡ್ ಟೈಮೋ ಥರ್ಡ್ ಟೈಮೋ ಇರಬೇಕು. ಮೋಸ್ಟ್ಲಿ ನೋಡ್ತಾನೆ ಇರ್ತಾರೆ. ಈಗಲೂ ಕೂಡ ನೋಡಿ, ಡ್ರೈವಿಂಗ್ ಮಾಡ್ಬೇಕಾದ್ರೆ ಕಾನ್ಸಂಟ್ರೇಷನ್ ಮುಂದೆ ಇದೆ, ಕಿವಿ ಎಲ್ಲ ಈ ಕಡೆಗಿದೆ, ಏನೋ ಮೂವಿ ಕಡೆಗೆ ಇದೆ. ಸೊ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಹೀಗೆನಾ ನೋಡಿ, ಕಮೆಂಟ್ ಮಾಡಿ. ಇವ್ರಿಗಿದು ಫೇವ್ರೆಟ್ ಮೂವಿ ನಾನು ನೋಡ್ದಂಗೆ. ಸೊ ಹಾಗಾಗಿ ಹಾಕೊಂಡು ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಹೊರಗಡೆಯಿಂದ ಜನ ಇದ್ದಾರೆ ಅಂತ ಒಂದು ಫೀಲ್ ಆಗ್ತಿದೆ, ಬಿಕಾಸ್ ತುಂಬಾ ಗಾಡಿಗಳಿದಾವೆ. ಸೊ ಈಗ ಕ್ವಿಕ್ ಆಗಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ ಗೈಸ್. ಗೈಸ್ ದರ್ಶನ ಆಯಿತು, ಹಾಗೆ ದೇವ್ರ ಪ್ರಸಾದ ಕೂಡ ಸಿಕ್ಕಿದೆ. ತಿನ್ಕೊಂಡು ಈಗ ಹೊರಡೋಣ ಅಂತ ಅನ್ಕೊತಾ ಇದ್ದೀವಿ. ಗೈಸ್ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ದರ್ಶನ ಬೇಗ ಆಯಿತು, ಬಿಕಾಸ್ ಜನ ತುಂಬ ಕಮ್ಮಿ ಇದ್ದರು. ಚೆನ್ನಾಗಿ ದರ್ಶನ ಆಯಿತು. ಹಾಗೆ ಪ್ರಸಾದ ಕೂಡ ಸಿಕ್ತು. ಪ್ರಸಾದ ಕೂಡ ತಿಂದ್ಕೊಂಡು ಹೊರಗಡೆಗೆ ಬಂದ್ವಿ. ಹೊರಗಡೆ ಬರ್ತಾ ಇದ್ದಂಗೆ ಮಳೆ ಸ್ಟಾರ್ಟ್ ಆಯಿತು, ಜೋರು ಮಳೆ. ಅಷ್ಟರಲ್ಲಿ ಚುರ್ಮುರಿ ಕಾಣಿಸ್ತು. ಸೊ ಖಾರವಾಗಿ ಚುರ್ಮುರಿ ತಿನ್ನೋಣ ಅಂದ್ಬಿಟ್ಟು ಚುರ್ಮುರಿ ತೊಗೊಂಡು ತಿಂತಾ ಇದ್ದೀವಿ ಗಾಯ್ಸ್. ಇವಾಗ ನಮ್ಮೂರಿಗೆ ಹೋಗಬೇಕು. ಹಾಗೆ ನಮ್ಮಮ್ಮ ಫಂಕ್ಷನ್ಗೆ ಹೋಗಿದ್ರು ಅಂತ ಹೇಳಿದ್ನಲ್ಲ, ಅವರು ಫಂಕ್ಷನ್ ಮುಗಿಸ್ಕೊಂಡು ಹೆಬ್ಬೂರಿಗೆ ಬರ್ತಿದ್ದಾರೆ. ಸೊ ಇವಾಗ ಹೆಬ್ಬೂರಿಗೆ ಹೋಗಿ ಅವ್ರನ್ನ ಪಿಕ್ ಮಾಡಿಕೊಂಡು ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀವಿ. ಬನ್ನಿ, ಅಮ್ಮನ್ನ ಪಿಕ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗುವ. ಗೈಸ್ ಹೆಬ್ಬೂರಿಗೆ ರೀಚ್ ಆದ್ವಿ. ಹಾಗೆ ಅಮ್ಮನೂ ಕೂಡ ಬಂದಿದ್ರು, ಅವರು ಕೂಡ ಬಂದು ಕಾರ್ ಹತ್ಕೊಂಡಿದ್ದಾರೆ. ಹಾಯ್ ಹೇಳಮ್ಮ. ಹಾಯ್ ಹಾಯ್. ಫೈನಲಿ ಊರಿಗೆ ಬಂದ್ವಿ. ಈಗ ಊರಿಗೆ ಬಂದು ಊಟ ಮಾಡ್ತಾ ಇದ್ದೀವಿ. ಸೊ ಇವರು ಮಟನ್ ಬಿರಿಯಾನಿ ಮತ್ತು ಚಿಕನ್ ಫ್ರೈ ತಿಂತಾ ಇದ್ದಾರೆ. ನಾನು ಕೂಡ ಹೋಗಿ ಇದರಲ್ಲೇ ಟೇಸ್ಟ್ ಮಾಡ್ತೀನಿ. ಊರಿಗೆ ಬಂದು ಪೂಜೆ ಮಾಡೋದಿತ್ತು ಮನೆಗೆ. ಅಮ್ಮ ಇದೆಲ್ಲ ಕ್ಲೀನ್ ಮಾಡಿಕೊಂಡು, ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡ್ರು. ಆ್ಯಂಡ್ ಆಲ್ಸೋ ಒಂದು ದೇವ್ರಿಗೆ ಇಲ್ಲಿಗೆ ಹೋಗ್ಬೇಕಿತ್ತು. ಸೊ ಅದಕ್ಕೆ ಆರತಿ ಕೂಡ ಮಾಡಿಕೊಂಡ್ರು. ಇನ್ನೂ ನೋಡೋಣ ಅಂದ್ಕೊಂಡ್ವಿ, ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ಗೈಸ್. ಬನ್ನಿ ಹೊರಗಡೆ ತೋರಿಸ್ತೀನಿ ಎಷ್ಟು ಮಳೆ ಬರ್ತಿದೆ ಅಂತ. ಇದೆ ನಮ್ಮ ಪುಟ್ಟ ಊರಿನ ಮನೆ. ಸೊ ಸ್ವಲ್ಪ ಆ ಕಡೆ ತೋಟ ಇದೆ, ಅದ್ರ ಮಧ್ಯದಲ್ಲಿ ಮನೆ ಮಾಡ್ಕೊಂಡಿದ್ದಾರೆ. ಸೈಡ್ ಕೊಡಪ್ಪ. ಕ್ವಿಕ್ಕಾಗಿ ಒಂದು ಹೋಮ್ ಟೂರ್ ಮಾಡೋಣ. ಸೊ ಇಲ್ಲೊಂದು ಚಿಕ್ಕದಾಗಿ ಒಂದು ಸ್ವಲ್ಪ ಜಾಗ ಮಾಡ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ರೆಸ್ಟ್ ರೂಮ್ ಮಾಡಿದ್ದಾರೆ. ಆ್ಯಂಡ್ ಇದು ಒಂದು ಹಾಲು. ಸೊ ಹಾಲ್ ಕಮ್ ಕಿಚನ್ ಎರಡು ಕೂಡ ಇಲ್ಲೇ ಮಾಡ್ಕೊಂಡಿದ್ದಾರೆ. ಇಲ್ಲಿ ಕಿಚನ್ ಇದೆ ಆ್ಯಂಡ್ ಆಲ್ಸೋ ಇಲ್ಲಿ ಬೆಡ್ ಹಾಕ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಪುಟ್ಟದಾಗೊಂದು ದೇವ್ರ ಮನೆ ಮಾಡಿದ್ದಾರೆ. ನಾನು ಬಂದಾಗ ಮಾಡೋಕ್ಕಾಗಿರಲಿಲ್ಲ, ಸೊ ಹಾಗಾಗಿ ಈಗ ಮಾಡ್ತಿದ್ದೀನಿ. ಬಂದಮೇಲೆ ಸ್ವಲ್ಪ ಮನೆ ಕ್ಲೀನ್ ಮಾಡೋದಿತ್ತು, ಹಾಗೆ ಪೂಜೆಗೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಳ್ಳೋದಿತ್ತು. ಫೋಟೋ ಫ್ರೇಮ್ ಎಲ್ಲ ಒರೆಸ್ಕೊಂಡು ಅಮ್ಮ ಎಲ್ಲ ರೆಡಿ ಮಾಡಿಕೊಂಡ್ರು. ಈಗೆಲ್ಲ ರೆಡಿ ಆಗಿದೆ. ಒಂದು ಏನು ದೇವ್ರಿಗೆ ಹೋಗಬೇಕು ಅಂತ ಹೇಳಿದ್ನಲ್ಲ, ಅಮ್ಮ ಏನೋ ಹೋಗಬೇಕು ಅಂತಿದ್ರು ಅಂತ. ಸೊ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಆರತಿ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಇದನ್ನು ತೊಗೊಂಡು ಅಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು ಅಂದ್ಕೊಂಡಿದ್ದೀವಿ. ಆ್ಯಂಡ್ ಆಲ್ಸೋ ಇಲ್ಲಿ ಇಷ್ಟೊತ್ತು ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು ಗೈಸ್, ಫುಲ್ಲು ಮಳೆ ಬರ್ತಿತ್ತು. ಈಗ ಮಳೆ ನಿಂತಿದೆ. ಸೊ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀವಿ.
ಫೈನಲಿ ಈ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನ ಅಲ್ಲ, ಆ್ಯಕ್ಚುಲಿ ಇಲ್ಲಿ ನಮ್ಮೂರ ಹತ್ರ ಒಂದು ಇದು ಮಾವನಹಳ್ಳಿ ಅಂತಾರೆ ಈ ಊರ ಹೆಸರು. ಸೊ ಅಲ್ಲೊಂದು ಕೆರೆ ಇದೆ. ಸೊ ಈ ಕೆರೆ ಹತ್ರ ಇರೋ ದೇವಸ್ಥಾನ ಇದು. ದೇವ್ರು ಇಲ್ಲಿಟ್ಟಿದ್ದಾರೆ. ಸೊ ಇದ್ರ ದೇವ್ರ ಹೆಸರು ಬಂದು ಕುಕ್ಲಮ್ಮ ಅಂತ. ಅಮ್ಮ ಎಂತಕ್ಕಮ್ಮ ಪೂಜೆ ಮಾಡ್ತಾರೆ? ಕೆಮ್ಮು ಅಥವಾ ಏನಾದರೂ ಹುಷಾರಿಲ್ಲ ಅಂತ ಅರಸ್ಕೊಂಡ್ರೆ ದೇವರು ವಾಸಿ ಮಾಡುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಇಲ್ಲಿ ಬಂದು ಎಲ್ಲರೂ 100% ಹೋಗುತ್ತೆ. 100% ಕೆಮ್ಮೇನಾದರೂ ಇತ್ತು ಅಂದರೆ ಬಂದು ಇದ್ರ ದೇವ್ರ ಹತ್ರ ಏನಾದರೂ ಬೇಡ್ಕೊಂಡ್ರೆ ಅಥವಾ ಅರ್ಕೆ ಮಾಡ್ಕೊಂಡ್ರೆ ಅದು 100% ಹೋಗುತ್ತೆ ಅನ್ನೋ ನಂಬಿಕೆ ಇದೆ ಎಲ್ರಿಗೂ. ಸೊ ನಮ್ಮಮ್ಮನೂ ಕೂಡ ಹಾಗೆ ಅರ್ಸ್ಕೊಂಡಿದ್ರು ಮುಂಚೆ. ಸೊ ಅದು ಕಮ್ಮಿ ಆದಮೇಲೆ ಪ್ರತಿ ವರ್ಷವೂ ಕೂಡ ಬಂದು ಈ ಥರ ಪೂಜೆ ಮಾಡಿಕೊಂಡು ಆರತಿ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ಈ ವರ್ಷವೂ ಕೂಡ ಹಾಗೆ ಮಾಡ್ತಾ ಇದ್ದಾರೆ. ಈಗ ಬಂದು ಇಲ್ಲಿ ಸ್ವಲ್ಪ ನೀರೆಲ್ಲ ಹಾಕ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದಾರೆ. ಆಮೇಲೆ ಇದ್ರ ಜೊತೆಗೆ ಕೋಳಿ ಕೂಡ ಕಟ್ ಮಾಡ್ತಾರೆ ದೇವ್ರ ಮುಂದೆ. ಸೊ ಮುಂಚೆ ಲಾಸ್ಟ್ ಇಯರು ಈ ಕೆರೆಯಲ್ಲಿ ನೀರು ಸ್ವಲ್ಪ ಜಾಸ್ತಿ ಇತ್ತು, ಈ ವರ್ಷ ಕಮ್ಮಿ ಆಗಿದೆ. ಸೊ ನೋಡ್ತಿರ್ಬೋದು, ಮುಂಚೆ ಈ ಕಲ್ಲವರೆಗೂ ಕೂಡ ನೀರು ಇರ್ತಿತ್ತು, ಇವಾಗ ಕಮ್ಮಿ ಆಗಿಬಿಟ್ಟಿದೆ. ಒಂದು ರೌಂಡ್ ಬಟ್ಟೆಗೆಲ್ಲ ಎಲ್ಲೈತೆ ನೀರು ಬಾಯಿಗೆ ಹಾಕ್ಬಿಡು. ಬಾಯಿ ಈಗ ಮೀದಿನ ಅಂತ ತಗೊಂಡು ಮುಗಿತಾ ಅನ್ನೋದು ಮೈತೆ ಬಂದ್ಬೇಡ. ಗೈಸ್ ಇವಾಗ ಗಂಗೆ ಪೂಜೆ ಮಾಡ್ತಿದ್ದಾರೆ. ಅರ್ಶಿನ ಕುಂಕುಮ ಹಾಕಿ ಕರ್ಪೂರ ಬೆಳಗಿ ಇಲ್ಲಿಗೊಂದು ತಮಟ ಇಟ್ಟು ಮಾಡ್ತಿದ್ದಾರೆ. ನೋಡ್ರಿ ತಮ್ಮ ಕೋಳಿ ಪುಕ್ಕ ತೆಗೆದ್ಬಿಟ್ಟು ಈ ಥರ ಕಂಟು ಹಾಕ್ತಿದ್ದಾರೆ ಬೆಂಕಿಲಿ. ಯಾಕೆ ಅಂತ ಕೇಳೋಣ ಬನ್ನಿ. ಯಾಕಪ್ಪ ಆ ಥರ ಮಾಡೋದು? ಇಲ್ಲಿ ಅಡುಗೆ ಮಾಡೋಕ್ಕೆ ತೊಂದರೆ ಇರೋದ್ರಿಂದ ಆ ತಾಯಿಗೆ ಇದು ಇದನ್ನ ತೆಗೆದ್ಬಿಟ್ಟು ಪುಕ್ಕನ ಕಂಟು ಹಾಕ್ತೀವಿ ಅಷ್ಟೇ. ಅಂದ್ರೆ ಇಲ್ಲೇ ಅಡುಗೆ ಮಾಡಿ ಊಟ ಮಾಡಬೇಕಿತ್ತು, ಆದ್ರೆ ನಾವು ಮಾಡ್ತಿಲ್ಲ, ಈ ವ್ಯವಸ್ಥೆ ಇಲ್ಲ ಅಂತ. ಪಾತ್ರೆ ಸೌಕರ್ಯ ಎಲ್ಲದಕ್ಕೆ ಕಂಟು ಹಾಕ್ಬಿಟ್ಟು ಮನೆಗೆ ತಗೊಂಡೋಗಿ ಅಡುಗೆ ಮಾಡಿ ಇದನ್ನು ಊಟ ಮಾಡೋದು. ಓಕೆ ಓಕೆ ಗೈಸ್, ಇಲ್ಲೇ ಅಡುಗೆ ಮಾಡಬೇಕಿತ್ತಂತೆ, ಬಟ್ ಇಲ್ಲಿ ಆ ವ್ಯವಸ್ಥೆ ಇಲ್ಲ ಅಂದ್ಬಿಟ್ಟು ಆ ಕೋಳಿದು ಪುಕ್ಕ ಮಾತ್ರ ಕಂಟು ಹಾಕ್ಬಿಟ್ಟು ಕೋಳಿನ ತೊಗೊಂಡು ಹೋಗ್ತೀವಿ. ದೇವ್ರ ಪೂಜೆ ಮುಗೀತು, ಹಾಗೆ ಗಂಗೆ ಪೂಜೆ ಮಾಡೋದಿತ್ತು, ಅದು ಕೂಡ ಮುಗಿಸಿದ್ರು. ಆಮೇಲೆ ಕೋಳಿ ಪುಕ್ಕನ ಬೆಂಕಿಗೆ ಕಂಟು ಕೂಡ ಹಿಡಿಯೋ ಥರ ಏನೋ ಮಾಡಿದ್ರು. ಸೊ ಇವಾಗ ಮನೆಗೆ ಹೊರಡ್ತಿದ್ದೀವಿ ಗೈಸ್. ಮನೆಗೆ ಹೋಗಿ ಆ ಕೋಳಿ ಸಾಂಬಾರು ಮಾಡ್ತಾರೋ ಅಥವಾ ಫ್ರೈ ಮಾಡ್ತಾರೋ ಗೊತ್ತಿಲ್ಲ, ಅದು ಮಾಡ್ಕೊಂಡು ತಿಂದ್ಬಿಟ್ಟು ಬೆಂಗಳೂರಿಗೆ ಹೋಗೋ ಥರ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ವಿ. ಸೊ ಇವಾಗ ಮನೆಗೆ ಹೊರಡ್ತಾ ಇದ್ವಿ, ಪೂಜೆ ಎಲ್ಲ ಮುಗೀತು. ದೇವಸ್ಥಾನದಿಂದ ಬಂದಮೇಲೆ ನಮ್ಮ ಚಿಕ್ಕಮ್ಮ ಮತ್ತು ದೊಡ್ಡಮ್ಮ ಮನೆ ಇತ್ತು ಊರೊಳಗಡೆ ಅದು. ಸೊ ಅಲ್ಲಿಗೆ ಹೋಗಿ ಮಾತಾಡ್ಸ್ಕೊಂಡು ಬಂದ್ವಿ. ಸೊ ಇವಾಗ ಗ್ರಿಲ್ ಚಿಕನ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಬನ್ನಿ ಹೋಗಿ ಮಾಡುವ. ಗೈಸ್, ಗ್ರಿಲ್ ಚಿಕನ್ ಮಾಡೋದಕ್ಕೆ ಬೆಂಕಿ ಹಾಕಿ ಏನು ಕೆಂಡ ಮಾಡ್ತಿದ್ವಿ. ಇನ್ನು ಚಿಕನ್ ಮ್ಯಾರಿನೇಟೇ ಮಾಡಿಲ್ಲ ನೋಡಿ, ಇವ್ರು ಆಲ್ರೆಡಿ ಕೆಂಡ ಹಾಕಿ ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ. ಫಸ್ಟ್ ಟೈಮ್ ನಾವು ಗ್ರಿಲ್ ಮಾಡ್ತಿರೋದಲ್ವ ಶಿವ? ಮುಂಚೆ ಮಾಡಿದ್ವಿ, ಬಟ್ ಅದು ಹಾಗೆ ಕಡ್ಡಿ ನಿಲ್ಲಿಸ್ಬಿಟ್ಟು ಇಡೀ ಕೋಳಿ ಇಟ್ಬಿಟ್ಟು ಮಾಡಿದ್ವಿ. ಇವಾಗ ಚಿಕನ್ನ ಸ್ವಲ್ಪ ದಪ್ಪ ದಪ್ಪ ಪೀಸ್ ಕಟ್ ಮಾಡ್ಕೊಂಡು ಬಂದಿದ್ದೀವಿ. ಇದರಲ್ಲಿ ಗ್ರಿಲ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಗೈಸ್. ಇದು ಹತ್ತುತ್ತಿಲ್ಲ ಅಂತ ಅಂದ್ಬಿಟ್ಟು ಇವಾಗ ಎಣ್ಣೆ ಹಾಕಿ ಪ್ರಯೋಗ ಮಾಡ್ತಿದ್ದಾರೆ, ಆದರೆ ಅದು ಪಕ್ಕ ಹತ್ತಲ್ಲ. ಚಿಕನ್ ಮ್ಯಾರಿನೇಟ್ ಆಗಿದೆ, ಹಾಗೆ ಒಂದು ಸ್ವಲ್ಪ ಗ್ರೇವಿ ಮಾಡ್ಕೊಂಡಿದ್ದೀವಿ ಅದ್ರ ಮೇಲೆ ಸವರೋದಕ್ಕೆ ಅಂತ. ಆ್ಯಂಡ್ ಆಲ್ಸೋ ಇಲ್ಲಿ ಗ್ರಿಲ್ ಚಿಕನ್ ಮಾಡೋದಕ್ಕೆ ಗ್ರಿಲ್ ಕೂಡ ರೆಡಿ ಆಗಿದೆ. ಏನು ಶಿವ ಅದು? ಕೆಂಡ ಕೂಡ ಫಾರ್ಮ್ ಆಗಿದೆ. ಇನ್ನು ಚಿಕನ್ ಹಾಕಿ ಗ್ರಿಲ್ ಚಿಕನ್ ಮಾಡೋದು ಅಷ್ಟೇ ಬಾಕಿ. ಇವಾಗ ಚಿಕನ್ ಇಡ್ತಾ ಇದ್ದೀವಿ ಗ್ರಿಲ್ ಚಿಕನ್ ಮಾಡೋದಕ್ಕೆ. ಫುಲ್ಲು ಹೊಗೆನೇ ಬರ್ತೈತೆ. ಏ ಹುಷಾರು, ಬಿ ಕೇರ್ಫುಲ್. ಗ್ರಿಲ್ ಚಿಕನ್ ಮಾಡೋದಕ್ಕೆ ಗಿರಿ ಇವನು ನಮ್ಮ ಚಿಕ್ಕಪ್ಪನ ಮಗ. ಸೊ ಇವನು ಕೂಡ ಸೇರ್ಕೊಂಡು ಮಾಡ್ತಿದ್ದಾನೆ ಶಿವ ಜೊತೆಗೆ.
ಗಾಯ್ಸ್ ಮಳೆ ಸ್ಟಾರ್ಟ್ ಆಯ್ತು ಇಲ್ಲಿ, ಅದಕ್ಕೆ ಇವಾಗ ಛತ್ರಿ ಹಿಡ್ಕೊಂಡು ಮಾಡ್ತಾ ಇದೀವಿ. ನೋಡಿ ಗೈಸ್, ನಾವು ಹೇಗೆ ಗ್ರಿಲ್ ಮಾಡ್ತಾ ಇದ್ದೀವಿ ಅಂತ ಮಳೆ ಬರ್ತಿರೋ ಕಾರಣಕ್ಕೆ ಛತ್ರಿ ಹಿಡ್ಕೊಂಡು ಗ್ರಿಲ್ ಮಾಡ್ತಾ ಇದ್ದೀವಿ. ಈಗ ಮಸಾಲೆನ ಹಾಕ್ತಾ ಇದ್ದಾರೆ ಇದ್ರ ಮೇಲೆ. ಗೈಸ್ ಫೈನಲಿ ಗ್ರಿಲ್ ಕಂಪ್ಲೀಟ್ ಆಗಿದೆ, ಆದರೆ ಮೇಲ್ಗಡೆ ಕಪ್ಪಗಾಗ್ಬಿಟ್ಟಿದೆ ಅಷ್ಟೇ, ಬಟ್ ಎಲ್ಲ ಕಂಪ್ಲೀಟ್ಲಿ ಬೆಂದಿದೆ. ಸೊ ಈ ಥರ ಇದೆ ನೋಡಿ. ಮೋಸ್ಟ್ಲಿ ಟೇಸ್ಟ್ ಚೆನ್ನಾಗಿ ಬಂದಿದೆ ಅನಿಸುತ್ತೆ. ಈಗ ಟೇಸ್ಟ್ ಮಾಡುವ ಸಮಯ. ಹೇಗಿದೆ? ಚೆನ್ನಾಗಿದೆ. ಚೆನ್ನಾಗಿ ಬಂದಿದೆಯಾ? ಕಪ್ಪು ಕಾಣ್ತಿದೆ ಮೇಲ್ಗಡೆ ಮಾತ್ರನಾ? ಟೇಸ್ಟ್ ಚೆನ್ನಾಗಿದೆಯಾ? ಹೆಂಗಿದೆ ಗಿರಿ? ಇನ್ನೂ ತಿಂದೇ ಇಲ್ಲ, ಆದರೂ ಚೆನ್ನಾಗಿದೆ ಅನ್ನೋದು. ಸೊ ನಾನಿವಾಗ ತಿನ್ಬಿಟ್ಟು ಆ್ಯಕ್ಚುಯಲ್ ರಿವ್ಯೂ ಹೇಳ್ತೀನಿ, ನೋಡ್ತೀರಿ. ಟೇಸ್ಟ್ ಚೆನ್ನಾಗೇ ಆಗಿದೆ, ಅಂದರೆ ಮೇಲುಗಡೆ ಮಾತ್ರ ಸ್ವಲ್ಪ ಕಪ್ಪು ಇದೆ ಅಷ್ಟೇ. ಅದು ಬಿಟ್ಟರೆ ಚೆನ್ನಾಗಿ ಬೆಂದಿದೆ ಚಿಕನ್. ನೈಸ್, ಚೆನ್ನಾಗಿ ಮಾಡಿದ್ದಾರೆ ಗೈಸ್. ಇವರಿಬ್ರು ಸೇರ್ಕೊಂಡೇ ಮಾಡಿದ್ದು, ನಾನೇನು ಮಾಡಿಲ್ಲ, ಬಟ್ ಚೆನ್ನಾಗಿ ಮಾಡಿದ್ದಾರೆ ಗೈಸ್. ಇವಾಗ ಡಿನ್ನರ್ಗೆ ರೊಟ್ಟಿ ಚಿಕನ್ ಫ್ರೈ ಮಾಡಿದ್ದಾರೆ. ಸೊ ಇವರೆಲ್ಲ ಊಟಕ್ಕೆ ಕೂತಿದ್ದಾರೆ. ಒಂದು ಕಡೆ ಅಮ್ಮ ರೊಟ್ಟಿ ಮಾಡ್ತಾ ಇದ್ದಾರೆ. ಸೊ ರೊಟ್ಟಿ ಬಂದು ಬಳಿಯೋ ರೊಟ್ಟಿ ಮಾಡ್ತಾರೆ ನಮ್ಮ ಸೈಡು, ಈ ಥರ ಮಾಡ್ತಿದ್ದಾರೆ. ಇವತ್ತಿನ ನನ್ನ ಡಿನ್ನರ್ ಹೀಗಿದೆ. ಹಳ್ಳಿ ಸ್ಟೈಲ್ ರೊಟ್ಟಿ, ಚಿಕನ್ ಫ್ರೈ 2 ಥರ, ಆ್ಯಂಡ್ ಈರುಳ್ಳಿ ಮತ್ತು ಸೌತೆಕಾಯಿ. ಗೈಸ್ ಊಟ ಎಲ್ಲ ಮುಗೀತು. ಸೊ ಈಗ ಊಟ ಮುಗಿಸ್ಕೊಂಡು ಬೆಂಗಳೂರು ಕಡೆ ಹೊರಟಿದ್ದೀವಿ. ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಇಷ್ಟೊತ್ತು ಊಟ ಮಾಡಿದ್ದಾಯಿತು. ಆ್ಯಂಡ್ ಆಲ್ಸೋ ಇವಾಗ ಟೈಮ್ ಬಂದು 10:30 ಆಗಿದೆ. ನಮ್ಗೆ ಇಲ್ಲಿಂದ ಆಲ್ಮೋಸ್ಟ್ 2 ಅವರ್ಸ್ ಏನೋ ತೋರಿಸ್ತಿದೆ ಬೆಂಗಳೂರಿಗೆ. 12:30 ಆಗುತ್ತೆ ನಾವು ಮನೆಗೆ ರೀಚ್ ಆಗೋದಕ್ಕೆ. ಈ ವಿಡಿಯೋನ ನಾನು